ಶ್ರೀಮಾತ್ರೇ ನಮಃ ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಅರಣ್ಯಕಾಂಡ. ಎಲ್ಲರಿಗೂ ನಮಸ್ಕಾರ. ಕಳೆದ ಒಂದು ಸಂಚಿಕೆಯಲ್ಲಿ ನಾನು ಯಾವ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ ಅಂತಂದರೆ, ಶೂರ್ಪಣಖೆ ಬಂದುಬಿಟ್ಟು ಏನು ರಾಮನನ್ನು ಮೋಹಿಸಿದಾಗ ಸೀತಮ್ಮನ ಮೇಲೆ ದಾಳಿ ಮಾಡಿದಾಗ ಲಕ್ಷ್ಮಣ ಸ್ವಾಮಿ ಮೂಗು ಕಿವಿಯನ್ನು ಕತ್ತರಿಸಿರುವಂಥ ಒಂದು ಘಟ್ಟದಲ್ಲಿ ನಾನು ಕಥೆಯನ್ನು ಮುಗಿಸಿದ್ದೆ. ಆಗ ಕತ್ತರಿಸಿರುವಂಥ ಮೂಗು ಕಿವಿಯನ್ನು ಇಟ್ಕೊತ ಗಟ್ಟಿಯಾಗಿ ಹಚ್ಕೊತ ವನದಲ್ಲಿ ಇರುವಂಥ ತನ್ನ ಅಣ್ಣನಾಗಿರುವಂತಹ ಕರಭೂಷಣರ ಹತ್ರ ಹೋಗ್ಬಿಟ್ಟು ಕೆಳಗಡೆ ಬಿದ್ದುಬಿಡ್ತಾಳೆ. ಆಗ ಕರ, ಇದೇನು ನಿನ್ನ ಮೂಗು ಕಿವಿ ಕತ್ತರಿಸಿದರೆ, ತನ್ನ ಪಕ್ಕದಲ್ಲಿ ನಿಶ್ಶಬ್ದವಾಗಿ ಹೋಗ್ತಾ ಇರುವಂತಹ ಹಾವನ್ನು ಉಗುರಿನಿಂದ ಗೀಚಿರುವಂಥವ್ರು ಯಾರು, ನಿನ್ನನ್ನು ಮುಟ್ಕೊಂಡವನು ಯಾರು, ಅವನು ಈ ಪೃಥ್ವಿ ಮಂಡಲದಲ್ಲಿ ಎಲ್ಲಿದ್ರೂ ಬದುಕೋದಿಲ್ಲ, ನನ್ನ ಬಾಣಗಳಿಂದ ಅವನ ರಕ್ತವನ್ನು ಹೊರಗಡೆ ತೆಗೆದುಬಿಡ್ತೀನಿ, ಹೇಳು ಅವನು ಎಲ್ಲಿದ್ದಾನೆ ಅಂತ ಕೇಳ್ತಾರಂತೆ. ಅಮ್ಮ ನೀನೇನು ಮಾಡಿದ್ರು ಅವರು ಮೂಗು ಕಿವಿ ಕತ್ತರಿಸಿದ ತಾಯಿ ಅಂತ ಕೇಳಲಿಲ್ಲ. ಇದು ಏಕಪಕ್ಷಪಾತ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ಶೂರ್ಪಣಖೆ ಹೀಗಂತರಂತೆ, ಇಲ್ಲಿ ಹತ್ತಿರದಲ್ಲಿ ಇಬ್ಬರು ಅಣ್ಣ ತಮ್ಮಂದರಿದ್ದಾರೆ, ನಾರಸೀರೆಗಳನ್ನು ಕಟ್ಕೊಂಡಿದ್ದಾರೆ, ಒಳ್ಳೆಯ ಯೌವನದಲ್ಲಿದ್ದಾರೆ, ಕಂದಮೂಲಗಳನ್ನು ತಿಂತ ತಾಪಸಿಗಳಂತೆ ಇದ್ದಾರೆ, ಧರ್ಮದಿಂದ ಪ್ರವರ್ತನೆ ಮಾಡ್ತಾ ಇರ್ತಾರೆ, ದಶರಥ ಮಹಾರಾಜ ಮಕ್ಕಳು ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಅವರ ಹೆಸರು ರಾಮ ಲಕ್ಷ್ಮಣರು. ಅವರನ್ನು ನೋಡ್ತಾ ಇದ್ರೆ ಗಂಧರ್ವರು ಅನ್ನಬೇಕು, ರಾಜಕುಮಾರರು ಅನ್ನಬೇಕು, ನನಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಅಂದವಾಗಿದ್ದಾರೆ. ಅವರಿಗೆ ಒಂದು ಒಳ್ಳೆಯದಾಗಿರುವಂಥ ಆಶ್ರಮವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆದರೆ ಅವರ ಮಧ್ಯದಲ್ಲಿ ಒಬ್ಬ ಅಂದವಾಗಿರುವಂಥ ಸ್ತ್ರೀ ಇದ್ದಾರೆ. ಮಾತು ಬದಲಾಯಿಸ್ತಾ ಇದ್ದಾರೆ. ರಾಮನ ಹತ್ರ ವಿಕೃತವಾಗಿರುವಂಥ ಸ್ತ್ರೀ, ಅವ್ರ ಅಣ್ಣವ್ರ ಹತ್ರ ಬಂದಾಗ ಅಂದವಾಗಿರುವಂಥ ಸ್ತ್ರೀ ಅಂತ ಹೇಳ್ತಾ ಇದ್ದಾರೆ. ಆಕೆ ಕಾರಣದಿಂದಲೇ ನನ್ನ ಮೂಗು ಕಿವಿಯನ್ನು ಕತ್ತರಿಸ್ಬಿಟ್ಟಿದ್ದಾರೆ. ಪಾಪ ಸೀತಮ್ಮ ಬಾಯಿ ತೆಗೆದು ಒಂದು ಮಾತನ್ನು ಹಾಡಿದ್ಲ. ಯಾರೋ ರಾಮನ ಹತ್ರ ಅಷ್ಟು ಮಿಸ್ಬಿಹೇವ್ ಮಾಡ್ತಾ ಇದ್ರೆ, ನನ್ನ ಗಂಡನ ಹತ್ರ ಬಂದ್ಬಿಟ್ಟು ಈ ಥರ ಮಾತನಾಡೋದು ನಿಮ್ಗೆ ಎಷ್ಟು ಧೈರ್ಯ ಅಂತ ಆ ತಾಯಿ ಏನಾದರೂ ಮಾತನಾಡಿದ್ರ ಅಂದರೆ, ಈಕೆಯಿಂದಲೇ ಆಕೆ ನೋಡಿ ಹೊಟ್ಟೆ ಕಿಚ್ಚು ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡುತ್ತೆ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಮನುಷ್ಯರಿಗೆ ಇರ್ಕೂಡ್ದು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಮೂಗು ಕಿವಿಯನ್ನು ಕತ್ತರಿಸ್ಬಿಟ್ಟಿದ್ದಾರೆ. ಅಣ್ಣ, ನನಗೊಂದು ಕೋರಿಕೆ ಇದೆ, ನೀನು ಆ ರಾಮನನ್ನು ಸಂಹಾರ ಮಾಡಬೇಕು. ಆತನಿಂದ ಬರ್ತಾ ಇರುವಂಥ ನೊರೆಗಳಿಂದ ಗುಳ್ಳೆಗಳಿಂದ ಕೂಡಿರುವಂಥ ರಕ್ತವನ್ನು ಹೊರಗಡೆ ಬರ್ತಾ ಇದ್ರೆ, ಆ ರಕ್ತವನ್ನು ಬೊಗಸೆಯಲ್ಲಿ ಹಿಡಿದ್ಬಿಟ್ಟು ಕುಡಿಬೇಕು ಅಂತ ಇದೆ. ನನ್ನ ಕೋರಿಕೆಯನ್ನು ತೀರಿಸ್ತೀಯಾ ಅಂತಂದರೆ, ಈಕೆ ಸ್ವಾರ್ಥ ಏನು ಅಂತಂದರೆ, ನನಗೆ ದಕ್ಕದೇ ಇರುವಂತಹ ರಾಮ ಸೀತಮ್ಮನಿಗೆ ದಕ್ಕಕೂಡ್ದು ಸಿಗಕೂಡ್ದು ಅನ್ನುವಂಥ ಒಂದು ಸ್ವಾರ್ಥ ಬುದ್ಧಿ. ಆಗ ಅಯ್ಯಯ್ಯೋ ನೀನು ಕೋರ್ಕೊಳೋದು ನಾನು ತೀರಿಸ್ತಾನೆ ಇರೋದ, ತಪ್ಪದಲ್ಲೇ ತೀರಿಸ್ತೀನಿ ಅಂತ ಕರ ಅಂತಾನಂತೆ. ನಂತರ 14 ಜನ ಸೈನ್ಯಾಧಿಕಾರಿಗಳನ್ನು ಕರೆದುಬಿಟ್ಟು ನೀನು ಕೂಡಲೇ ಹೊರಟು ಬಿಟ್ಟು ಶೂರ್ಪಣಖೆಗೆ ನಿಮಗೆ ಒಂದು ಆಶ್ರಮವನ್ನು ತೋರಿಸ್ತಾಳೆ. ನೀವು ಅಲ್ಲಿ ರಾಮ ಲಕ್ಷ್ಮಣರನ್ನು ಸಂಹಾರ ಮಾಡಿಬಿಟ್ಟು ಅವ್ರನ್ನ ಸಂಹಾರ ಮಾಡಿದ್ಮೇಲೆ ಇಲ್ಲಿ ತಗೊಂಡ್ಬನ್ರಿ, ನಮ್ಮ ತಂಗಿ ಅವರ ರಕ್ತವನ್ನು ಕುಡಿತಾಳಂತೆ ಅಂತಂತಾರಂತೆ. ತಾಪಸಿಗಳಾಗಿರುವಂಥ ರಾಮ ಲಕ್ಷ್ಮಣರನ್ನು ಸಾಯಿಸುವಂಥದ್ದು ಬಹಳ ಸುಲಭವಾಗಿರುವಂಥ ಕೆಲಸ ಅಂತ ಭಾವಿಸಿ 14 ಜನ ದೊಡ್ಡ ದೊಡ್ಡ ಕೇಕೆಗಳನ್ನು ಹಾಕ್ಕೊಂತ ಆಶ್ರಮಕ್ಕೆ ಸೇರ್ಕೊಂತಾರಂತೆ. ಆಗ ಶೂರ್ಪಣಖೆ ಅವರಿಗೆ ರಾಮ ಲಕ್ಷ್ಮಣರನ್ನು ತೋರಿಸ್ತಾರಂತೆ. ಕೂಡಲೇ 14 ಜನ ಶೂರರು ಕತ್ತಿಗಳನ್ನು, ಪರಿಕೆಗಳನ್ನು ಮೊದಲಾಗಿರುವಂಥ ಆಯುಧಗಳನ್ನು ಇಟ್ಕೊಂಡು ರಾಮ ಲಕ್ಷ್ಮಣರ ಮೇಲೆ ಓಡೋಡ್ ಬರ್ತಾರಂತೆ. ಆಗ ರಾಮ ಲಕ್ಷ್ಮಣ, ನೀನು ಸೀತೆಯ ಪಕ್ಕದಲ್ಲಿ ನಿಂತ್ಕೊ, ಇವರ ವಿಷಯ ಏನೋ ನಾನು ನೋಡ್ತೀನಿ ಅಂತಂತಾರಂತೆ. ಇಂದ್ರನಿಂದ ವಜ್ರಾಯುಧ ಬಿಟ್ಟಂಗೆ ರಾಮನು ಬಾಣಗಳಿಂದ ತನ್ನ ಧನಸ್ಸನ್ನು ಸಂಧಿಸಿ ಬಿಡ್ತಾ ಇದ್ದಾನಂತೆ. ರಾಮ ಬಿಟ್ಟಿರುವಂಥ ಬಾಣಗಳು ಅವರ ಎದೆಗೆ ಹೋಗಿ ಕವಚಗಳು ಒಡೆದು ಬಿಟ್ಟು ಅವರ ಎದೆ ಸಿಲ್ಕೊಂಡು ಭೂಮಿಯೊಳಗೆ ಚುಚ್ಕೊಳ್ತಾ ಇದೆಯಂತೆ. ಆ ದೇಹದ ಜೊತೆಲಿ ಹೆಂಗೆ ಬಿಟ್ಟಿದ್ದಾರಪ್ಪ ಶ್ರೀರಾಮಚಂದ್ರ ಪ್ರಭು. 14 ಜನ ದೊಡ್ಡ ದೊಡ್ಡ ಕೇಕೆಗಳನ್ನು ಹಾಕ್ತಾ ಏನೋ ರಕ್ತವನ್ನು ಕಕ್ಕೊಂತ ನೆಲದ ಮೇಲೆ ಬಿದ್ದುಬಿಟ್ಟು ಮಾಡಿಸ್ಬಿಡ್ತಾರೆ. ಇದನ್ನು ನೋಡಿರುವಂಥ ಶೂರ್ಪಣಖೆ ಮತ್ತೆ ಕರನ ಹತ್ರ ಬಂದ್ಬಿಟ್ಟು
ಬಿಟ್ಟು ಬಿದ್ಬಿಡ್ತಾಳಂತೆ. ಹೀಗೆ ಅಲ್ವಾ 14 ಜನ ಕಳ್ಸಿದೀನಿ, ಮತ್ತೆ ಏನಾಗಿದೆ ಅಂತ ಈ ತರ ಬಿದ್ದೋಗ್ಬಿಟ್ಟಿದ್ಯಾ ಅಂತ ಕರ ಕೇಳಿದಾಗ ಅಯ್ಯೋ ಆಗಾಗ್ತಾಳಂತೆ ಶೂರ್ಪಣಕ ಅಂತಾಳಂತೆ, ಕಳ್ಸಿದ ಹೇಳಿ 14 ಜನ ರಾಮ ಲಕ್ಷ್ಮಣರನ್ನು ಸಾಯಿಸುವಂತಂದು. ಅವರನ್ನು ರಾಮ ಒಂದೇ ಕ್ಷಣದಲ್ಲಿ ಸಾಯಿಸ್ಬಿಟ್ಟಿದ್ದಾನೆ. ರಾಮ ಮಹಾವೀರ, ನಿನಗೆ ನಿಜವಾಗ್ಲೂ ರಾಮನನ್ನು ಎದುರಿಸುವಂತ ಶಕ್ತಿ ನಿನ್ನ ಹತ್ರ ಇದೆ. ಕಿಂಕರರನ್ನು ಅಂದ್ರೆ ಕೆಲಸದವರನ್ನು ಕಳಿಸೋದಲ್ಲ, ನೀನು ಸ್ವಂತವಾಗಿ ಹೊರಟು ಬಾ. ನೀನು ಬಂದು ದಂಡಕಾರಣ್ಯದಲ್ಲಿ ನೀನು ರಾಕ್ಷಸರಿಗೆ ಕಂಠವಾಗಿರುವಂತ ಆ ರಾಮನನ್ನು ಸಂಹರಿಸು. ನೀನು ರಾಮನನ್ನು ಸಾಯಿಸದೆ ಹೋದ್ರೆ ನಾನು ನಿನ್ನ ಎದುರುನೇ ನಿನ್ನ ಕಣ್ಣೆದುರುನೇ ನನ್ನ ಪ್ರಾಣಗಳನ್ನು ಬಿಟ್ಬಿಡ್ತೀನಿ. ಹಗಲೆಲ್ಲ ನನ್ನ ಹತ್ರ ಬಂದ್ಬಿಟ್ಟು ನಾನು ಅಂಥ ವೀರ ಇಂಥ ವೀರ ಅಂತ ಹೇಳ್ಕೋಬೇಡ. ನೀನು ವೀರನಲ್ಲ, ರಾಮನ ಮಹಾವೀರ ಅಂತ ಹೇಳಿದ್ನಲ್ಲ, ಕೂಡಲೇ ಇಲ್ಲಿಂದ ಎದ್ದು ಎಲ್ಲಾದ್ರೂ ಓಡೋಗ್ಬಿಡು. ರಾಮನೇ ಗ್ರೇಟು ಅಂತಂತಂದು ಪೌರುಷವನ್ನು ಅಂತಂದ್ರೆ ಚುಚ್ಚಿ ಮಾತನಾಡ್ತಾ ಇರ್ತಾರೆ. ಈ ನೀನು ಕಡಿಮೆ ಅವರು ಹೆಚ್ಚು ಅಂತ ಹೇಳಿದ ತಕ್ಷಣವೇ ಒಂದು ಪೌರುಷ ಬಂದ್ಬಿಟ್ಟು ನೋಡೋಣ ಅಂತ ಒಂದು ವಿಷಯ ಏನು ಅಂತಂತಂದು ಹೋಗ್ತಾರಲ್ಲ, ಆ ಥರ ಬುದ್ಧಿಯನ್ನು ಪ್ರೇರೇಪಣೆ ಮಾಡ್ತಾ ಇದ್ದಾಳೆ ಯಾರು, ಶೂರ್ಪಣಕ್ಕೆ ನೋಡು ಅಂತಂತಾರೆ. ಆಗ ಈ ಮಾತನ್ನು ಕೇಳಿರುವಂಥ ಕರನಿಗೆ ಎಲ್ಲಿ ಇರುವಂಥ ಕೋಪ ಬಂದ್ಬಿಟ್ಟು ನಾನು ಇವಾಗಲೇ ಹೊರಟು ಬಿಡ್ತೀನಿ ಅಂತ ನನ್ನ ಎದುರಿಗೆ ಯುದ್ಧಕ್ಕೆ ದೇವೇಂದ್ರ ಬಂದರು ನಿಂತ್ಕೊಂಡ್ರು ಸಂಹಾರ ಮಾಡಿಬಿಡ್ತೀನಿ. ಮೃತ್ಯು ದೇವತೆ ನಾನು ಯುದ್ಧಕ್ಕೆ ಹೋದರೆ ನನ್ನ ಮುಂದೆ ನಿಂತ್ಕೊಳ್ಳುವಂಥ ನಿಂತ್ಕೊಳ್ಳುವಂಥವನು ಯಾರೂ ಇರೋದಿಲ್ಲ ಅಂತ ಹೇಳ್ಬಿಟ್ಟು 14,000 ಜನ ಅಂತಂದೆ ಇಬ್ಬರು ರಾಮ ಲಕ್ಷ್ಮಣರ ಮೇಲೆ 14,000 ರಾಕ್ಷಸರನ್ನು ಕರ್ಕೊಂಡು ರಾಮ ಲಕ್ಷ್ಮಣರ ಮೇಲೆ ಯುದ್ಧಕ್ಕೆ ಹೊರಡ್ತಾರಂತೆ. ಈ ಕರ ಬಂಗಾರದಿಂದ ಮಾಡಿರುವಂತಹ ರಥವನ್ನು ಹತ್ತಿ ಹೊರಡ್ತಾ ಇರ್ತಾನೆ ಅಂತೆ. ಹಾಗೆ ಕತ್ತಿಗಳು ಹೂಡಿರುವಂತಹ ಕತ್ತೆ ಬಣ್ಣದಲ್ಲಿ ಇರುವಂತ ಮೇಘಗಳು ಆಕಾಶದಿಂದ ಬಂದು ಕೆಂಪದಾಗಿರುವಂತ ನೀರನ್ನು ವರ್ಷಿಸ್ತಾ ಇದೆಯಂತೆ, ರಕ್ತದ ಮಳೆ ಬರ್ತಾ ಇದೆಯಂತೆ. ಆತ ನಡೆಸ್ತಾ ಇರುವಂತ ರಥದ ಕುದುರೆಗಳು ಬಹಳ ಸಮತೋಲನವಾಗಿ ಅಂತಂದ್ರೆ ಸಮಾಧಾನವಾಗಿರುವಂತ ದಾರಿಯಲ್ಲಿ ಎಳುಕೊಂಡು ಮುಂದಕ್ಕೆ ಬಿದ್ದು ಎದ್ದು ಏನೋ ಹೋಗ್ತಾ ಇದೆಯಂತೆ, ಮೇಲಕ್ಕೆ ಎದ್ದಾಳ್ತಾ ಇದೆಯಂತೆ. ಆಕಾಶದಿಂದ ಸೂರ್ಯನ ಸುತ್ತೂರ ಕಪ್ಪು ಮತ್ತು ಕೆಂಪದಾಗಿರುವಂತ ವಲಯಗಳು ಏರ್ಪಟ್ಟಿದೆಯಂತೆ. ಒಂದು ಹದ್ದು ಬಂದ್ಬಿಟ್ಟು ಆತನ ಧ್ವಜದ ಮೇಲೆ ಹಾರುತ್ತೆ. ದಿಕ್ಕುಗಳು ಅಕಾರಣವಾಗಿ ಕತ್ತಲೆ ಆಗಿ ನಿಂತು ಬಿಡ್ತವೆ. ನರಿಗಳ ಬಾಯಿಯಿಂದ ಅಗ್ನಿ ಕಕ್ಕುತ್ತಾ ಇದೆಯಂತೆ. ದೊಡ್ಡದಾಗಿ ಎದುರು ಬಂದ್ಬಿಟ್ಟು ಅಳ್ತಾ ಇದ್ದಾವಂತೆ. ಇವ್ರ ಮಕ್ಕ ನೋಡ್ಬಿಟ್ಟು ಇಷ್ಟು ದುಶ್ಶಕನಗಳು ಕಾಣಿಸಿದ್ರು ಕರ ಯಾವುದನ್ನು ಲೆಕ್ಕ ಮಾಡ್ದಲೆ ಮುಂದಕ್ಕೆ ಹೋಗ್ತಾನಂತೆ. ಮೊದಲು ಕರನ ಸುತ್ತೂರ 12 ಜನ ರಾಕ್ಷಸರು ಸೇನಾಧಿಪತಿಗಳು ನಿಂತ್ಕೊಂಡಿರ್ತಾರೆ. ಅವರೊಂದಿಗೆ ದೂಷಣ, ತ್ರಿಶಿಖರ, ಪ್ರಮಾದಿ, ಸ್ಥೂಲಕ್ಷ, ಮಹಾಕಪಾಲ ಮೊದಲಾಗಿರುವಂತಹ ಭಯಂಕರ ರಾಕ್ಷಸರು ಕೂಡ ಹೊರಡ್ತಾರಂತೆ. ಅಲ್ಲಿಂದ ರಾಮನ ಆಶ್ರಮಕ್ಕೆ ಆಗ ರಾಮನ ಆಶ್ರಮದಲ್ಲಿ ಪಕ್ಷಿಗಳು ವಿಚಿತ್ರವಾಗಿ ಕೂಗ್ತಾ ಇದೆಯಂತೆ. ಒಂದು ಬಾರಿ ಭೂಮಿ ಕಂಪಿಸುತ್ತಂತೆ. ಹೀಗೆ ಕಂಪಿಸಿರೋದ್ರಿಂದ ಬಂಗಾರದ ಹಿಡಿ ಇರುವಂತ ಧನಸ್ಸು ಹಾರ್ಬಿಟ್ಟು ಆ ಕಡೆ ಬಿದ್ದುಬಿಡ್ತಂತೆ. ಧನಸ್ಸಿನ ಸುತ್ತೂರ ಧೂಮ ಆವರಿಸಿದೆಯಂತೆ. ಆಗ ರಾಮ ಲಕ್ಷ್ಮಣನನ್ನು ಕರೆದ್ಬಿಟ್ಟು, ಲಕ್ಷ್ಮಣ, ನಿಷ್ಕಾರಣವಾಗಿ ಪರ್ಣಶಾಲೆಯಲ್ಲಿರುವಂತ ಧನಸ್ಸು ಭೂಮಿ ಮೇಲೆ ಕಂಪಿಸ್ತಾ ಇದೆ, ಹಾರ್ತಾ ಇದೆ. ಹೀಗೆ ಬಾಣಗಳು ಸುತ್ತೂರ ಧೂಪ ಆವರಿಸಿದೆ. ಯಾವುದೋ ದೊಡ್ಡ ಯುದ್ಧ ಬರ್ತಾ ಇದೆ ಅಂತ ಧನುರ್ಬಾಣಗಳು ಆನಂದ ಪಡ್ತಾ ಇದೆ. ದೂರದಲ್ಲಿ ಪಕ್ಷಿ ಕೂಗು ಕೇಳ್ತಾ ಇದೆ. ಈ ಕೂಗು ಕೇಳ್ತಾ ಇದೆ, ಈ ಯುದ್ಧದಲ್ಲಿ ಜಯಾಪಜಯಗಳು ದೈವ ನಿರ್ಣಯ. ನನ್ನ ಬಲ ಭುಜ ಅದರ್ತಾ ಇದೆ. ಆದ್ದರಿಂದ ಖಂಡಿತವಾಗಿಯೂ ನಾವು ಗೆಲ್ಲುತ್ತೀವಿ ಅಂತ ಅನ್ಕೊಳ್ತಾ ಇದ್ದೀನಿ. ಆದ್ದರಿಂದ ಲಕ್ಷ್ಮಣ, ನೀನು ಕೂಡಲೇ ಧನುರ್ಬಾಣಗಳನ್ನು ಇಟ್ಕೊಂಡು ಸೀತಮ್ಮನ ಕರ್ಕೊಂಡು ಯಾರೂ ನೋಡದೇ ಇರುವಂಥ ಸ್ಥಳದಲ್ಲಿ ಬಳ್ಳಿಗಳಿಂದ ಮುಚ್ಚಿರುವಂಥ ಒಂದು ಪರ್ವತ ಗುಹೆಯಲ್ಲಿ ಹೋಗ್ಬಿಡು. ನಾನು ಯುದ್ಧ ಮಾಡ್ತೀನಿ. ನೀನು ನನ್ನೊಂದಿಗೆ ನಿನ್ನೊಂದಿಗೆ ಸೀತಮ್ಮನನ್ನು ಕರ್ಕೊಂಡು ಒಳಗಡೆ ಹೋಗ್ಬಿಡು.
ಹೋಗು ಅಂತ ಹೇಳ್ತಾನಂತೆ. ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ಬೇಡ ಲಕ್ಷ್ಮಣ, ನೀನು ಯುದ್ಧ ಮಾಡೋದಿಲ್ಲ ಅಂತ ಅಲ್ಲ, ನೀನೊಬ್ಬನೇ ಅವ್ರನ್ನೆಲ್ಲರೂ ಸಾಯಿಸ್ತೀಯ, ಆದರೆ ನಾನು ಯುದ್ಧ ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ ಅಂತಂದರೆ ಲಕ್ಷ್ಮಣ ಸ್ವಾಮಿ ಇರಬೇಕಾದ್ರೆ ರಾಮನಿಗೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಅಣ್ಣ, ಈ ಚಿಕ್ಕ ಚಿಕ್ಕ ಹುಳುಗಳನ್ನೆಲ್ಲ ನೀನು ಯಾಕೆ, ನಾನು ಯುದ್ಧ ಮಾಡ್ತೀನಿ ಅಂತನೇನು ಲಕ್ಷ್ಮಣ ಸ್ವಾಮಿ, ಅದನ್ನಬೇಡಯ್ಯ, ನೀನು ಯುದ್ಧ ಮಾಡ್ತೀಯ, ಆದರೆ ನಾನು ಇವತ್ತು ಕೋರ್ಕೊಳ್ತಾ ಇದ್ದೀನಿ ಅಂತಾರಂತೆ. ಅದಕ್ಕಾಗಿ ನಿನ್ನನ್ನು ಕಡಿಮೆ ಮಾಡಿ ನೋಡ್ತಾ ಇಲ್ಲ, ನಾನು ಹೇಳಿರುವಂಥದ್ದನ್ನ ಕೇಳಿಬಿಟ್ಟು ಬೇಗ ಸೀತಮ್ಮನ ತಗೊಂಡು ಹೋಗ್ಬಿಡು, ಒಳಗಡೆ ಹೋಗ್ಬಿಡು ಅಂತಾರಂತೆ. ಆಗ ಸೀತಮ್ಮನ ಕರ್ಕೊಂಡು ಲಕ್ಷ್ಮಣ ಸ್ವಾಮಿ ಒಂದು ಪರ್ವತ ಗುಹೆಯೊಳಗೆ ಹೋಗ್ಬಿಡ್ತಾರಂತೆ. ಕ್ರೋಧದಿಂದ ಕೋಪದಿಂದ ಕೋದಂಡ ಇಟ್ಕೊಂಡಿರುವಂಥ ರಾಮನನ್ನು ನೋಡಿದ್ರೆ ಆ ದಿನ ಪಿನಾಕಿನಿ ಧನಸ್ಸನ್ನು ಇಟ್ಕೊಂಡು ದಕ್ಷಯಜ್ಞವನ್ನು ಧ್ವಂಸ ಮಾಡೋದಕ್ಕೆ ನಿಂತ್ಕೊಂಡಿರುವಂಥ ರುದ್ರನಾಗಿರುವಂಥ ಶಿವನಂತೆ ಕಾಣಿಸ್ತಾ ಇದ್ದಾರಂತೆ ವಾಲ್ಮೀಕಿ ಮಹರ್ಷಿಗಳಿಗೆ. ಇಲ್ಲೂ ಶಿವಕೇಶವರ ಅಭೇದ. ಆಶ್ರಮದ ಸುತ್ತೂರ ಕರತ ತನ್ನ ಸೈನ್ಯದೊಂದಿಗೆ ರಾಮನನ್ನು ಸುತ್ತಮುತ್ತಾರೆ. ಮಧ್ಯದಲ್ಲಿ ರಾಮ ಒಬ್ಬನೇ. ರಾಮನ ಸುತ್ತೂರ 14,000 ಮಂದಿ ರಾಕ್ಷಸರು ನಿಂತ್ಕೊಂಡಿರ್ತಾರೆ. ಅವರು ರಾಮನ ಮೇಲೆ ಬಾಣಗಳು, ಶೂಲಗಳು, ಗೊದಲೆಗಳು ಮೊದಲಾಗುವುದಂಥದ್ದನ್ನ ಎಸಿತಾ ಇದ್ದಾನೆ. ಅವುಗಳ ಹೊಡೆತಕ್ಕೆ ರಾಮನ ಮೈಯೆಲ್ಲ ರಕ್ತ ಬರ್ತಾ ಇದೆಯಂತೆ. ನದಿಯಿಂದ ಪ್ರವಾಹ ಬಂದರೆ ಹೇಗೆ ನದಿಯಿಂದ ಪ್ರವಾಹ ಬಂದು ಸಮುದ್ರದಲ್ಲಿ ಹೇಗೆ ಕಲ್ತೋದ್ರೆ ಸಂತೋಷವಾಗಿರುತ್ತೋ, ಆ ಒಂದು ದೊಡ್ಡ ಎಮ್ಮೆ ಮೇಲೆ ಒಂದು ದೊಡ್ಡ ಎತ್ತರವಾಗಿರುವಂಥ ಪ್ರದೇಶದ ಮೇಲೆ ನಿಂತ್ಕೊಂಡಿರುವಂಥ ಒಂದು ಕೋಣದ ಮೇಲೆ ಮಳೆ ಬಂದರೆ ಅದು ಯಾವ ಥರ ಕೇರ್ ಮಾಡೋದಿಲ್ಲಲ್ಲ, ಏನಾದರೂ ಕಷ್ಟ ಅನಿಸುತ್ತಾ ಆ ಥರ ಬಾಣ ಪರಂಪರೆಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಶ್ರೀರಾಮಚಂದ್ರ ಪ್ರಭು. ರಾಮ ತನ್ನ ಧನಸ್ಸಿನಿಂದ ಒಂದು ಬಾರಿ ಧನಸ್ಸನ್ನು ತೆಗೆದುಬಿಟ್ಟು ಮಂಡಲಾಕಾರದಲ್ಲಿ ತಿರುಗಿಸ್ಬಿಟ್ಟು ಈ ರಾಕ್ಷಸರ ಮೇಲೆ ಬಾಣ ಪ್ರಯೋಗ ಮಾಡ್ತಾರೆ. ಆಗ ಆ ರಾಕ್ಷಸರು ಅಕ್ಷಯ ಬಾಣ ನೀರುಗಳಿಂದ ಬಾಣಗಳನ್ನು ತೆಗೆದು ಯಾವಾಗಲೂ ಈ ಬಾಣಗಳನ್ನು ತನ್ನ ಧನಸ್ಸಿನಿಂದ ಸಂಧಿಸಿದ್ನೋ, ಯಾವಾಗ ಗುರಿ ಹೊಡೆದ್ನೋ ಯಾರು ನೋಡಲಿಲ್ವಂತೆ, ಅಷ್ಟು ವೇಗವಾಗಿ ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ದಾನಂತೆ. ರಾಮ ಒಬ್ಬನೇ ನೆಲದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ತಾ ಇದ್ದಾರಂತೆ. ದಾರುಣವಾಗಿ 14,000 ಜನರು ರಥದಲ್ಲಿದ್ದು ರಾಮನೊಂದಿಗೆ ಯುದ್ಧ ಮಾಡ್ತಾ ಇದ್ದಾರಂತೆ. ಆಕಾಶದಲ್ಲಿರುವಂಥ ದೇವತೆಗಳು, ಮುನಿಗಳು ನಿಂತ್ಕೊಂಡಿರುವಂಥ ರಾಮನಿಗೆ ವಿಜಯ ಆಗಬೇಕು ಅಂತ ಆಶೀರ್ವದಿಸ್ತಾ ಇದ್ದಾರಂತೆ. ಈ ಯುದ್ಧಕ್ಕೆ ದಿಕ್ಕುಗಳು ಕದಲಿ ಹೋಗ್ತಾ ಇದ್ದಾವಂತೆ. ಪರ್ವತಗಳು ಪ್ರಕಂಪಿಸ್ತಾ ಇದೆಯಂತೆ. ವನದೇವತೆಗಳು ವನವನ್ನು ಬಿಟ್ಬಿಟ್ಟು ಹೊರಟೋಗ್ತಾ ಇದೆಯಂತೆ. ಕ್ರೂರ ಮೃಗಗಳು ದಿಕ್ಕನ್ನು ಹಿಡಿದ್ಬಿಟ್ಟು ಓಡೋಗ್ತಾ ಇದ್ದಂತೆ. ರಾಮನ ಬಾಣ ಪರಂಪರೆಗಳಿಗೆ ಆನೆಗಳ ತೊಂಡಗಳು ಮುರಿದು ಹೋಗಿದ್ದಾವೆ, ಕುದುರೆ ಕಾಲು ಮುರಿದು ಹೋಗಿದೆಯಂತೆ, ರಾಕ್ಷಸರ ಕಂಠಗಳು ನೆಲದ ಮೇಲೆ ಬಿದ್ದಿದೆಯಂತೆ, ಕೆಲವು ಜನರ ಭುಜ, ಕೆಲವು ಜನಕ್ಕೆ ಕಾಲು ಕತ್ತರಿಸೋಗ್ಬಿಟ್ಟು ಕೆಳಗಡೆ ಮೇಲೆ ಬಿದ್ದಿದೆಯಂತೆ. ಒಮ್ಮೆ ಏಕಕಾಲದಲ್ಲಿ ಶ್ರೀರಾಮಚಂದ್ರ ಪ್ರಭು 13 ಬಾಣಗಳನ್ನು ತನ್ನ ನಾರಿಗೆ ಸಂಧಿಸಿ ಅಂತಂದರೆ ಆ ದಾರಕ್ಕೆ ಸಂಧಿಸಿ ಬಿಡ್ತಾ ಇದ್ದಾರಂತೆ. ಹೀಗೆ 14,000 ರಾಕ್ಷಸರನ್ನು ರಾಮನೊಬ್ಬನೇ ಸಂಹಾರ ಮಾಡಿದ್ದಾನೆ. 13 ಬಾಣಗಳು, 3 ಬಾಣಗಳು ಧ್ವಜದ ಮೇಲೆ, 3 ಬಾಣಗಳು ಸಾರಥಿ ಮೇಲೆ, ಇನ್ನು 3 ಬಾಣಗಳು ಆ ಕಡೆ ಈ ಕಡೆ ಯಾರ ಮೇಲೆ, ಕುದುರೆಗಳ ಮೇಲೆ 3 ಈ ಯುದ್ಧ ಮಾಡ್ತಾ ಇರ್ತಾರಂತ ಅಲ್ವಾ, ಅಂಥವ್ರ ಮೇಲೆ ಹಾಕ್ತಾ ಇರ್ತಾರಂತೆ. ದೂಷಣ ಆಗ್ರಹದಿಂದ ಈ ಒಂದು ಪರಿಕೆಯನ್ನು ಇಟ್ಕೊಂಡು ರಾಮನ ಮೇಲೆ ಯುದ್ಧಕ್ಕೆ ಬರ್ತಾನಂತೆ. ಆಗ ರಾಮ 2 ಆತನ ಕೈಗಳನ್ನು ಕತ್ತರಿಸ್ಬಿಟ್ಟು ಒಂದು ಏಟು ಹೊಡೆದು ಬಿಡ್ತಾರಂತೆ. ರಾಮ ಹೊಡೆದಿರುವಂಥ ಆ ಏಟಿಗೆ ದೂಷಣ ಆನೆ ಬಿದ್ದಂಗೆ ಬಿದ್ದು ನೆಲದ ಮೇಲೆ ಬಿದ್ದು ಮನಸ್ತಾನಂತೆ. ಇನ್ನು ಯುದ್ಧ ಭೂಮಿಯಲ್ಲಿ ಕರ ಮತ್ತು ತ್ರಿಶಿಖರ ಮಾತ್ರನೇ ಉಳಿದಿರ್ತಾರೆ. ಕರನ ಆಗ್ರಹ ಮೇರೆಗೆ ತ್ರಿಶಿಖರ ಯುದ್ಧಕ್ಕೆ ಬರ್ತಾನೆ, ರಾಮನ ಕೈಯಲ್ಲಿ ಮರಣಿಸ್ತಾನೆ. ಆಗ ಕರ ಮತ್ತು ರಾಮನೊಂದಿಗೆ ಭಯಂಕರವಾಗಿರುವಂಥ ಯುದ್ಧ ನಡೆಯುತ್ತಂತೆ ರಾಮ ಮತ್ತು ಕರರಿಗೆ. ರಾಮ ವಿಂಟಿನಾರಿಗೆ ಏನೋ ಬಾಣವನ್ನು ಸಂಧಿಸಿ ಬಿಡ್ತಾ ಇರಬೇಕಾದ್ರೆ ಈ ಕರ ಅತಿ ವೇಗದಿಂದ ರಥದಿಂದ ಬಂದ್ಬಿಟ್ಟು ತನ್ನ ಮುಷ್ಟಿಗಾಟದಿಂದ ಹೊಡಿತಾನಂತೆ. ಈಗ ಈ ಹೊಡೆತದಿಂದ ವಿಂಟಿನಾರಿ ಕೆಳಗಡೆ ಬಿದ್ದುಬಿಟ್ಟು ಧನಸ್ಸು ಮುರಿದೋಗ್ಬಿಡುತ್ತೆ. ಆಗ ಕರ ವಿಪರೀತವಾಗಿರುವಂಥ ವೇಗದಿಂದ ಬಂದ್ಬಿಟ್ಟು ರಾಮನ ಎದೆ ಮೇಲೆ ಬಾಣಗಳನ್ನು ಹಾಕ್ತಾರೆ. ಕವಚ ಸೀಳಿಬಿಟ್ಟು ಕೆಳಗಡೆ ಬಿದ್ದುಬಿಡುತ್ತೆ. ಆಗ ರಾಮ ಎದೆಗೆ ಬಾಣಗಳನ್ನು ಹೊಡಿತಾನೆ. ಈ ಹೊಡೆತದಿಂದ ಪರ್ವತದಿಂದ ನೀರು ಬಂದರೆ ಹೇಗಿರುತ್ತೋ ರಾಮನ ಎದೆಯಿಂದ ರಕ್ತ ಸುರಿತಾ ಇದೆಯಂತೆ. ಆಗ ರಾಮ
ಪಕ್ಕದಲ್ಲಿರುವಂಥ ಅಗಸ್ತ್ಯ ಮಹರ್ಷಿಗಳು ಪ್ರಸಾದಿಸಿರುವಂಥ ಶಿವಧನಸ್ಸನ್ನು ತೆಗೆದುಕೊಂಡು ಕರನೊಂದಿಗೆ ಹೀಗಂತರಂತೆ, ಅವನು ಮೂರು ಲೋಕವನ್ನು ಪರಿಪಾಲನೆ ಮಾಡುವಂಥ ಸಮರ್ಥನಾಗಿರಲಿ, ಪಾಪ ಕರ್ಮ ಮಾಡುವಂಥವನು ಮಾತ್ರ ಬದುಕುವುದು, ಲೋಕಕ್ಕೆ ವಿರುದ್ಧವಾಗಿರುವಂಥ ಕೆಲಸಗಳನ್ನು ಮಾಡ್ತಾ ಬದುಕಿದ್ರೆ ಸ್ವಲ್ಪ ಕಾಲನೇ ಲೋಕ ನೆನೆಸ್ಕೊಳುತ್ತೆ. ಆದರೆ ಒಂದು ಬಾರಿ ಅವಕಾಶ ಬಂದರೆ 10 ಜನ ಒಂದೇ ಹತ್ರ ಹೋಗ್ಬಿಟ್ಟು ಹಾವು ಕಾಣಿಸಿದ್ರೆ ಎಲ್ಲರೂ ಕಟ್ಗೆ ತಗೊಂಡು ಸಾಯಿಸಿದಂಗೆ ಎಲ್ಲರೂ ಕಾಣ್ತು ಬಿಟ್ಟು ಇಂಥವರನ್ನು ಸಾಯಿಸ್ಬಿಡ್ತಾರೆ. ಎಷ್ಟೋ ಪರ್ಣಶಾಲೆಗಳಲ್ಲಿ ಕುತ್ಕೊಂಡು ತಪಸ್ಸನ್ನು ಮಾಡ್ಕೊಂಡು ಅಂತ ಋಷಿಗಳ ಮೇಲೆ ನಿನ್ಗೆ ಯಾಕೋ ಆಗ್ರಹ, ಅವರನ್ನು ಎಷ್ಟು ನೀನು ಪೀಡಿಸಿದ್ಯಾ, ಅವರನ್ನು ಪೀಡಿಸಿರುವಂಥ ಒಂದು ಪಾಪದ ಫಲಿತ ಇವತ್ತು ನೀನು ಅನುಭವಿಸ್ತಾ ಇದೆಯಾ. ಯಾವ ಋತುವಿನಲ್ಲಿ ಯಾವ ಪುಷ್ಪ ಬಿಡಬೇಕು, ಯಾವ ಋತುವಿನಲ್ಲಿ ಹಣ್ಣು ಬಿಡಬೇಕು, ಬಿಡಬೇಕು ಪ್ರಕೃತಿಗೆ ಗೊತ್ತು. ಈ ಪಾಪದ ಫಲಿತವನ್ನು ನಿನಗೆ ಇವತ್ತು ಪರಮೇಶ್ವರ ಕೊಡ್ತಾ ಇದ್ದಾನೆ. ಪರಮೇಶ್ವರನಿಗೆ ಗೊತ್ತು, ಆತ ಕೊಡೋದಕ್ಕೆ ಸಿದ್ಧವಾಗಿದ್ದಾನೆ. ಈ ಫಲವನ್ನು ಅನುಭವಿಸು. ಯಾವ ಭೂಮಿಯನ್ನು ಇಷ್ಟು ಕಾಲ ನೀನು ಪೀಡಿಸಿದ್ಯಾ ಆ ಭೂಮಿ ಇವತ್ತು ನಿನ್ನ ಮೈಯಿಂದ ಸೋರುವಂಥ ರಕ್ತವನ್ನು ಕುಡಿಯುತ್ತೆ. ನೀನು ಇಷ್ಟು ಕಾಲ ಮಾಡಿರುವಂಥ ಪಾಪಗಳಿಗೆ ಫಲಿತವನ್ನು ಅನುಭವಿಸುವಂಥ ಕುತ್ತಿಗೆಯನ್ನು ತೆಗೆದುಬಿಡ್ತೀನಿ ಅಂತಂತಾರಂತೆ. ಈ ಮಾತಿಗೆ ಆಗ್ರಹಿಸಿರುವಂಥ ಕರ ಯಮಪಾಶದಂತಹ ಒಂದು ಅದ್ಭುತವಾಗಿರುವಂಥ ಗದೆ ರಾಮನ ಮೇಲೆ ಹಾಕ್ತಾರಂತೆ. ಈ ಗದೆ ದಾರಿಯಲ್ಲಿ ಅಡ್ಡ ಬಂದು ಗಿಡಗಳನ್ನು ಸುಟ್ಕೊಳ್ತಾ ರಾಮನ ಮೇಲೆ ಬರುತ್ತಂತೆ. ಆಗ ರಾಮ ಏಕಕಾಲದಲ್ಲಿ ಕೆಲವು ಬಾಣಗಳನ್ನು ಪ್ರಯೋಗ ಮಾಡಿದಾಗ ಆ ಮಾರ್ಗ ಮಧ್ಯದಲ್ಲಿ ಅವೆಲ್ಲವೂ ತುಂಡು ತುಂಡಾಗಿ ಬಿದ್ದುಬಿಡ್ತಾವಂತೆ. ನಂತರ ರಾಮ ಹಾಕಿರುವಂಥ ಬಾಣಕ್ಕೆ ಕರನ ಧ್ವಜ, ಕುದುರೆಗಳು, ಸಾರಥಿಗಳು ಬಿದ್ದೋಗ್ಬಿಡ್ತಾರೆ. ಈ ಬಾಣಗಳು ಕರನ ಎದೆಯಲ್ಲಿ ಇಳಿಯೋಷ್ಟರಲ್ಲಿ ಆತನ ಎದೆಯಿಂದ ರಕ್ತ ಪ್ರವಾಹ ಥರ ಸುರಿತಾ ಇದೆಯಂತೆ. ಇನ್ನು ತಾನು ಸತ್ತೋಗ್ತೀನಿ ಅಂತ ಆಕ್ರೋಶದಿಂದ ಅಲ್ಲೇ ಇರುವಂಥ ಒಂದು ದೊಡ್ಡ ಸಾಲ ವೃಕ್ಷವನ್ನು ಕಿತ್ಬಿಟ್ಟು ಅದನ್ನು ರಾಮನ ಮೇಲೆ ಹಾಕಬೇಕಾದ್ರೆ ರಾಮ ಆ ಗಿಡವನ್ನು ನಾರಾಚ ಬಾಣಗಳಿಂದ ಕತ್ತರಿಸ್ತಾರಂತೆ. ಆಗ ಕರ ಕೆಳಗಡೆ ಬೀಳಬೇಕಾದ್ರೆ ಆತನನ್ನು ಬಾಣವನ್ನು ಹಿಡಿದ್ಬಿಟ್ಟು ಹೊಡಿತಾರಂತೆ. ಕರ ಕೂಡ ಭೂಮಿ ಮೇಲೆ ಬಿದ್ದು ಮರಣಿಸ್ಬಿಡ್ತಾರಂತೆ. ಕರದೂಷಣ ಹಾಗೆ ರಾಮ 14,000 ರಾಕ್ಷಸರನ್ನು ಎಷ್ಟು ಗಂಟೆಯಲ್ಲಿ ನಮ್ಮ ಶ್ರೀರಾಮಚಂದ್ರ ಪ್ರಭು, ಕೋದಂಡರಾಮ, ವೀರಾದಿ ವೀರರಾಮ ನಮ್ಮ ರಾಮಚಂದ್ರ ಪ್ರಭು 1 ಗಂಟೆ 12 ನಿಮಿಷದಲ್ಲಿ 14,000 ರಾಕ್ಷಸರನ್ನು ಸಾಯಿಸಿದ್ದಾರೆ. ಅವರು ರಥದ ಮೇಲಿದ್ರು, ಕೈಯಲ್ಲಿ ಬಿಲ್ಲು ಬಾಣ ಮಾತ್ರನೇ ಇತ್ತು. ಇವರು ಭೂಮಿ ಮೇಲೆ ನಿಂತ್ಕೊಂಡು 14,000 ಜನರನ್ನು 1 ಗಂಟೆ 12 ನಿಮಿಷದಲ್ಲಿ ಸಂಹರಿಸಿದಂಥ ವೀರಾದಿ ವೀರರು ನಮ್ಮ ರಾಮಚಂದ್ರ ಪ್ರಭುಗಳು. ಆಗ ಹಿಂದೆ ತಿರುಗಿ ಬರ್ತಾ ಇದ್ರೆ ಮೇಲಿಂದ ಪುಷ್ಪವೃಷ್ಟಿ ಬೀಳುತ್ತೆ. ಅಲ್ಲಿರುವಂಥ ಋಷಿಗಳು ಎಷ್ಟೋ ಸಂತೋಷ ಪಡ್ತಾರೆ. ಈಗಿನ ತನಕ ಏನು ನಡೆದಿದೆ ಅಂತ ಭಾಳ ಚಿಂತಿಸ್ತಾ ಇರುವಂಥ ಸೀತಮ್ಮ ಒಂದು ಸಾರಿ ನೋಡಿಬಿಟ್ಟು ಗಟ್ಟಿಯಾಗಿ ಬಂದ್ಬಿಟ್ಟು ತಪ್ಕೊಂಡು ರಾಮನ ಪಕ್ಕದಿಂದ ತಪ್ಕೊಳ್ತಾರಂತೆ, ಮುಂದೆ ಇದ್ರಿಂದ ತಪ್ಕೊಳ್ತಾರಂತೆ. ಪೂರ್ಣ ಚಂದ್ರಬಿಂಬದಂತೆ ಹೊಡಿತಾ ಇರುವಂಥ ಮುಖ ಇರುವಂಥ ಸೀತಮ್ಮನ ನೋಡಿಬಿಟ್ಟು ಮತ್ತೆ ಅವರು ಪಟ್ಟಿರುವಂಥ ಖೇದವನ್ನೆಲ್ಲ ಮರೆತು ಬಿಡ್ತಾರಂತೆ. ಅಣ್ಣ ಮಾಡಿರುವಂಥ ಶತ್ರು ಸಂಹಾರವನ್ನು ನೋಡಿಬಿಟ್ಟು ಲಕ್ಷ್ಮಣ ಸ್ವಾಮಿ ಭಾಳ ಹೆಮ್ಮೆ ಹೊಂದುತ್ತಾರಂತೆ. ಚಂದ್ರನಂತ ಮುಖ ಇರುವಂಥ ಸೀತಮ್ಮ ತಕ್ಕೊಳ್ಳೋಷ್ಟರಲ್ಲಿ ರಾಮಚಂದ್ರ ಪ್ರಭು ತನ್ನ ಕಷ್ಟವನ್ನೆಲ್ಲ ಮರೆತು ಬಿಟ್ಟರು ಅನ್ನುವಂಥ ಒಂದು ಶುಭಘಟ್ಟದಲ್ಲಿ ನಾನು ರಾಮಾಯಣವನ್ನು ಪೂರ್ಣ ಮಾಡ್ತಾ ಇದ್ದೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.